ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಇಂಟೀರಿಯರ್ ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿಯನ್ನು ತೊಗೊಂಡ್ಬರ್ತಾ ಇದ್ದೀನಿ. ಪೀಸ್ ಬೈ ಪೀಸ್ ಎಲ್ಲೆಲ್ಲ ಏನೇನು ಪಾರ್ಟ್ಸ್ಗಳು ಬರ್ತವೆ ಅವೆಲ್ಲವೂ ಕೂಡ ಒನ್ ಬೈ ಒನ್ ತರ್ತಾ ಇದ್ದೀನಿ. ಇವತ್ತು ಕೂಡ ಲ್ಯಾಮಿನೇಟ್ಸ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸ್ಪೇಷಿಯಸ್ ಸ್ಟುಡಿಯೋಸಲ್ಲಿ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಭಾರ್ಗವ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಫುಲ್ ಬುಕ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಒಂದು ರಾಶಿ ಇದೆ ವೀಕ್ಷಕರೇ. ಇಡೀ ಲ್ಯಾಮಿನೇಟ್ಸ್ ಇಟ್ಕೊಂಡು ನಿಂತ್ಕೊಂಡ್ರೆ ಅದು ಕಾಣಿಸೋದಿಲ್ಲ. ಬಟ್ ಇಲ್ಲಿ ವೆರೈಟೀಸ್ಗಳು ಕೂಡ ತೋರಿಸ್ಬೇಕು ನಾವು. ಅದರಿಂದ ಕಂಪ್ಲೀಟ್ ಬುಕ್ ಇಟ್ಕೊಂಡಿದ್ದೀವಿ. ನಿಮ್ಮ ಹತ್ರ ಈ ರೀತಿ ಕ್ಯಾಟ್ಲಾಗ್ ಎಷ್ಟು ಇರ್ಬೋದು ಸರ್ ನಿಮ್ಮ ಆಫೀಸಲ್ಲಿ? 40 to 50 40 to 50 ಇದೆ. ಹೌದು. ಕಸ್ಟಮರ್ ಒಂದಿನ ತೊಗೊತಾರೇನಾ ಇಡೀ ದಿನ ಇದು ನೋಡ್ಕೊಳ್ತಾರೆ? ಲ್ಯಾಮಿನೇಟ್ ಸಿಟ್ಟಿಂಗ್ ಅಂತ ನಾವೇನು ಕರಿತೀವಲ್ಲ, ಲ್ಯಾಮಿನೇಟ್ ಸೆಲೆಕ್ಷನ್ ಆಲ್ಮೋಸ್ಟ್ 2 to 3 ಸಿಟ್ಟಿಂಗ್ಸ್ ಆಗುತ್ತೆ. ಅದು ತುಂಬಾ ಟೈಮ್ ತಗೊಳ್ಳೋದೇ ಆಗುತ್ತೆ. ಅಂದರೆ ಡಿಪೆಂಡ್ ಆಗುತ್ತೆ ಸರ್. ಈಗ ಜಾಸ್ತಿ ನೋಡಿದಷ್ಟು ಕನ್ಫ್ಯೂಷನ್ ಜಾಸ್ತಿ ಅಂತ. ಈಗ 1-2 ಬುಕ್ ಸ್ಟಿಕ್ ಆನ್ ಆಗ್ಬಿಟ್ರೆ ಸೊ ಬೇಗ ಮುಗಿಯುತ್ತೆ ಸರ್. ಬೇಗ ಮುಗಿಯುತ್ತೆ ಸರ್. ಇವಾಗ ನಾನೇ ಕ್ವಶನ್ ಕೇಳ್ತಾ ಹೋಗ್ತೀನಿ. ಸೊ ಲ್ಯಾಮಿನೇಟ್ಸ್ ಅಂತ ಬಂದಾಗ ಫಸ್ಟ್ ವಾಟ್ ಇಸ್ ದ ಕಾಮನ್ ಸೈಜ್? ಲ್ಯಾಮಿನೇಟ್ಸ್ ನ ಕಾಮನ್ ಸೈಜ್ 8x4 ಸರ್. 8x4 ಫೀಟ್ ಸ್ಟ್ಯಾಂಡರ್ಡ್ ಸೈಜ್. ಒಂದೇ ಸೈಜ್ ಬರೋದು. ಅದು ಬಿಟ್ಟು ಮತ್ತೆ ಯಾವುದು ಬರಲ್ಲ ಸರ್. ಸಿಗದೇ ಇಲ್ಲ. ಕಟ್ ಪೀಸಸ್ ಸಿಗಲ್ಲ, ಏನು ಸಿಗಲ್ಲ. ವಾಟ್ ಇಸ್ ದ ಥಿಕ್ನೆಸ್? ಸರ್ 0.8 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಲ್ಯಾಮಿನೇಟ್ಸ್ ಅಂದಾಗ ಕಲರ್ ಲ್ಯಾಮಿನೇಟ್ಸ್ ಮತ್ತು ಇನ್ನರ್ ಲ್ಯಾಮಿನೇಟ್ಸ್ ಅಂತ ಎರಡು ಇರುತ್ತೆ ಸರ್. ಸೊ ಇನ್ನರ್ ಲ್ಯಾಮಿನೇಟ್ ಅಂದರೆ ನಾವು ಒಳಗಡೆ ಏನು ಹಾಕ್ತೀವಲ್ಲ ಅದು 0.72 ಇಂದ ಸ್ಟಾರ್ಟ್ ಆಗುತ್ತೆ. ಅದು 0.8 1 mm ತನಕನೂ ಸಿಗುತ್ತೆ. ಇದು ಕಲರ್ ಲ್ಯಾಮಿನೇಟ್ಸ್ ಬರೋದು 0.8 ಇಂದ ಸ್ಟಾರ್ಟ್ ಆಗುತ್ತೆ. 0.8, 0.9, 1 mm, 1.25 mm, 1.5 mm, 2 mm ಸಹ ಸಿಗುತ್ತೆ. 2 mm ಡಿಪೆಂಡ್ ಆನ್ ದ ವೆರೈಟೀಸ್. ಆಕ್ರಿಲಿಕಲ್ ಎಷ್ಟು ದಪ್ಪ ಇರುತ್ತೆ? 1.5 ಸರ್. 1.5, 2.5, 4 mm ತನಕನೂ ಇದೆ. ಓ, ಆಕ್ರಿಲಿಕಲ್ 4 mm ತನಕನೂ ಬರುತ್ತಾ? ಈಗ ಫ್ಲೂಟೆಡ್ ಗ್ಲಾಸ್ ಬರ್ತಿದೆ ಗೊತ್ತಾ ಸರ್, ಅದೆಲ್ಲ 4 mm ಸರ್. ಅದು ಇದ್ರೊಳಗಡೆ ಫ್ಲೂಟೆಡ್ ತರ ಬರುತ್ತೆ. ಇದೇ ತರ ಫ್ಲೂಟೆಡ್ ಗ್ಲಾಸ್. ಹೌದು. ಇವಾಗ ನಾವು ಅದನ್ನೆಲ್ಲ ಡೈರೆಕ್ಟ್ ಆಗಿ ಅದನ್ನ ಗ್ಲಾಸ್ ಆದರೆ ನಿಮಗೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಅಕ್ರಲಿಕ್ ಶೀಟ್ ತೊಗೊಂಡು ನಮ್ಮ ಸೈಜ್ ಪ್ರಕಾರ ಕಟ್ ಮಾಡ್ಕೊಂಡು ಹಂಗೂ ಹಾಕೋಬಹುದು. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ಅನ್ಬ್ರೇಕಬಲ್. ಓಕೆ ಓಕೆ. ವಾಟ್ ಇಸ್ ದ ಬೆಸ್ಟ್ ಥಿಕ್ನೆಸ್? ಈಗ ನಾವು ನಮ್ಮ ಮನೆಗೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಎಲ್ಲರೂ ಯೂಸ್ ಮಾಡೋದು 1 mm ಥಿಕ್ನೆಸ್. 1 mm. ಓಕೆ. ನಾವು ಮೆಜರ್ ಮಾಡ್ಬೋದಾ 1 mm ಹಾಕ್ತಾ ಇದ್ದೀರಾ ಅಂತ? ಆಗಲ್ಲ ಸರ್. ಮತ್ತೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ 1 mm? 1 mm ಇದು ಪ್ರಿಂಟಿಂಗ್ ಇರುತ್ತೆ ಸರ್. ಲ್ಯಾಮಿನೇಟ್ ಹಿಂದ್ಗಡೆ ಪ್ರಿಂಟಿಂಗ್ ಇರುತ್ತೆ. ಹಿಂದ್ಗಡೆ ಇರುತ್ತೆ. ಹಿಂದ್ಗಡೆ ಓಕೆ ಓಕೆ. ಈ ಲ್ಯಾಮಿನೇಟ್ ಇದೆ ಅಂತ ಬ್ಯಾಕ್ ಸೈಡ್ ಅಲ್ಲೇ ಇರುತ್ತೆ. ಹಿಂದ್ಗಡೆ ಬರ್ಕೊಂಡಿರುತ್ತೆ. ಇಲ್ಲ, ಪ್ರಿಂಟ್ ಆಗೇ ಬರುತ್ತೆ. ಕಂಪ್ನಿ ಜೊತೆಗೆ ಕೋಡು ಮತ್ತೆ 1 mm ಅಂತ ಗೊತ್ತಾಗುತ್ತೆ. ಈ 0.8 mm ಅಂದ್ರೆ ಅದೆಲ್ಲಿ ಯೂಸ್ ಆಗುತ್ತೆ ಜಾಸ್ತಿ? ಯೂಸ್ ಸರ್ ಅದು ಕಲರ್ ಸೇಮ್. ಡಿಪೆಂಡಿಂಗ್ ಆನ್ ಕಸ್ಟಮರ್ ಬಜೆಟ್ ಅದು ಇದು ಅಫೋರ್ಡಬಲ್. ಐ ಮೀನ್ ಲೈಕ್ ಈಗ 1 mm ಬಂದು ಸ್ಟ್ಯಾಂಡರ್ಡ್ ಸರ್. ಎಲ್ಲಾದ್ರೂ ನಾರ್ಮಲ್ ಆಗಿ ಎಲ್ಲ ಕಡೆ ಸಿಗುತ್ತೆ. ಓಕೆ. ಈಗ ಇಲ್ಲ ಇನ್ನೂ ಕಮ್ಮಿ ಬಜೆಟ್ ರೆಂಟಲ್ ಹೌಸಸ್ ಇರುತ್ತೆ. 0.8 ಸಾಕು. ಕಲರ್ ಕಾಸ್ಟ್ ಕಟಿಂಗ್ ಹೇಳ್ತಾ ಇದ್ದಾರೆ. ಕಾಸ್ಟ್ ಕಟಿಂಗ್ ಆವಾಗ 0.8. ಸೊ ಎರಡು ಪರ್ಪಸ್ ಸೇಮ್ ಸರ್ವ್ ಮಾಡೋದು. ಲೈಫ್ ಆಫ್ ದ ಲ್ಯಾಮಿನೇಟ್ ವಿಲ್ ಬಿ ಇನ್ಕ್ರೀಸಿಂಗ್ ಸರ್. ಓಕೆ. ದಪ್ಪ ಇದ್ದಷ್ಟು ಚೆನ್ನಾಗಿರುತ್ತೆ ಅಂತ 0.2 mm ಸರ್ ಡಿಫರೆನ್ಸ್. ಬಟ್ ಕಾಸ್ಟಿಂಗ್ ಅಲ್ಲಿ ತುಂಬಾನೇ ಡಿಫರೆನ್ಸ್. ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಓಕೆ. ಸೊ ಎಷ್ಟು ದಪ್ಪ ತಗೊಂತ ಹೋಗ್ತೀರಾ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬಟ್ ಲೈಫ್ ಕೂಡ ಇಲ್ಲಿ ಹಂಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ. ಸರ್ ಇವಾಗ ಲೇಟೆಸ್ಟ್ ವೆರೈಟಿ ಆಮೇಲೆ ಮಾತಾಡೋಣ. ಸೊ ಮುಂಚಿಂದ ಇದ್ದಂತಹ ಲ್ಯಾಮಿನೇಟ್ ವೆರೈಟಿಗಳು ಯಾವ್ದು ಏನೇನು ವೆರೈಟಿ ಸರ್? ಮುಂಚೆ ಬರ್ತಾ ಇದ್ದು ಟೆಕ್ಸ್ಚರ್, ಗ್ಲಾಸಿ ಮತ್ತೆ ಮ್ಯಾಟ್. ಓಕೆ ಓಕೆ. ಒಂದೆರಡು ತೋರಿಸಬಹುದಾ ನಮಗೆ ಇಲ್ಲಿ? ಸರ್ ಇವಾಗ ಇದು ಗ್ಲಾಸಿ ಫಿನಿಶ್, ಕಂಪ್ಲೀಟ್ ಗ್ಲಾಸಿ ಫಿನಿಶ್. ಓಕೆ ಓಕೆ. ವುಡನ್ ಫಿನಿಶ್ ಅಲ್ಲಿ. ಇದು ಸಾಲಿಡ್ ಫಿನಿಶ್, ಸಾಲಿಡ್ ಕಲರ್ಸ್. ಸೊ ಇಲ್ಲಿ ಬರ್ತಾ ಇದೆ ಇದು ಸಾಲಿಡ್ ಕಲರ್. ಸಾಲಿಡ್ ಕಲರ್. ಇದೆರಡು ಐ ಗ್ಲಾಸಿ ಸರ್. ಎರಡು ಐ ಗ್ಲಾಸಿ. ಬಟ್ ಇದರಲ್ಲಿ ಪ್ರಿಂಟೆಡ್ ಇದೆ. ಪ್ರಿಂಟೆಡ್ ಇರುತ್ತೆ. ಹೌದು, ಫಿಲಮ್ ಹಾಕಿರ್ತಾರೆ. ಸೊ ಆ ಥರ. ಸೊ ಇದೆಲ್ಲ ಮತ್ತೆ ಸೇಮ್ ಸರ್. ಐ ಗ್ಲಾಸಿನೇ. ಓಕೆ. ಪ್ರಿಂಟೆಡ್. ಓಕೆ. ಸೊ ವಾಟ್ ಅಬೌಟ್ ದಿಸ್? ಇದೇನು ಸರ್? ಇದು ಬಂದು ಫ್ಲೂಟೆಡ್ ಲ್ಯಾಮಿನೇಟ್ಸ್, ಲೇಟೆಸ್ಟ್. ಇದು ಲೇಟೆಸ್ಟ್. ಆಮೇಲೆ ಮಾತಾಡೋಣ. ಓಕೆ. ಮುಂಚೆಯಿಂದ ಇದ್ದಿದ್ದು ಹೇಳ್ತಾ ಬನ್ನಿ. ಮುಂಚೆಯಿಂದ ಇದ್ದಿದ್ದಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲೆಲ್ಲ ಫ್ಲೂಟೆಡ್ ಸೆಕ್ಷನ್ ಇರುತ್ತೆ. ಸೊ ಅದಾದ್ಮೇಲೆ ಇದು ಟೆಕ್ಸ್ಚರ್ ಸರ್. ನೀವು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ಫೀಲ್ ಆಗುತ್ತೆ. ಓಕೆ. ಇದು ಮುಂಚೆಯಿಂದ ಇತ್ತಲ್ವಾ? ಇದು ಮುಂಚೆಯಿಂದ ಇರುತ್ತೆ ಸರ್. ಸೊ ಮುಂಚೆ ಇದ್ದಿದ್ದು ಇದು. ಓಕೆ. ಅದಾದ್ಮೇಲೆ ನಾರ್ಮಲ್ ಮ್ಯಾಟ್ ಸರ್. ನಾರ್ಮಲ್ ಮ್ಯಾಟ್ ಅಂದ್ರೆ ಇಲ್ಲಿದೆಲ್ಲ ಇದು ಸ್ಟೋನ್ ಫಿನಿಶ್. ಓಕೆ. ಬಟ್ ನಾರ್ಮಲ್ ಇದು ಸರ್ ಇದು ಬಂದು SMT ಸಾಫ್ಟ್ ಮ್ಯಾಟ್. ಇದು ಫಿನಿಶ್ ಸಾಫ್ಟ್ ಮ್ಯಾಟ್. ಇದು ಸಾಫ್ಟ್ ಮ್ಯಾಟ್. ಇದು ಲೇಟೆಸ್ಟ್. ಓಕೆ. ನಾರ್ಮಲ್ ಆಗಿ ಮ್ಯಾಟ್ ಈ ಕಡೆ ತೋರಿಸ್ತಾನೆ. ಓಕೆ. ಇದು ಸರ್ ಇದು ನಾರ್ಮಲ್. ಲಾಸ್ಟ್ ಅಲ್ಲಿ ನಾರ್ಮಲ್ ಮ್ಯಾಟ್. ಓಕೆ. ಸೊ ಮುಂಚೆ ಎಲ್ಲ ಇದ್ದಿದ್ದು ಇದು ಮುಂಚೆ ಇದೆ ಸರ್. ಓಕೆ ಓಕೆ. ಸೊ ಇದೆಲ್ಲ ಇವಾಗ ಚೇಂಜ್ ಮಾಡ್ತಾ ಇದ್ದೀರಾ ನೀವು? ಯಾವುದಕ್ಕೆ ಅಪ್ಗ್ರೇಡ್ ಆಗ್ತಾ ಇದ್ದೀರಾ ಇವಾಗ? ಈ ಬುಕ್ಕಲ್ಲಿ ಇರುತ್ತೆ, ಬಟ್
ನಾವು ಈಗ ಲೇಟೆಸ್ಟ್ ಆಗಿ ಇದು ನೋಡಿ ಸರ್, ಎಕ್ಸ್ಟ್ರೀಮ್ ಮ್ಯಾಟ್ ಸ್ಟೋನ್ ಅಂತ. ಎಕ್ಸ್ಟ್ರೀಮ್ ಮ್ಯಾಟ್ ಇದು. ಹಾಂ, ಎಕ್ಸ್ಟ್ರೀಮ್ ಮ್ಯಾಟ್. ಈಗ ನೀವು ಅದನ್ನ ಟಚ್ ಮಾಡೋಕ್ಕೂ ಇದನ್ನ ಟಚ್ ಮಾಡೋಕ್ಕೂ ತುಂಬಾನೇ ಡಿಫರೆನ್ಸ್. ಎಷ್ಟು ಸಾಫ್ಟ್ ಟೆಕ್ಸ್ಚರ್ ಇದೆ ಸರ್. ದೀಸ್ ಆರ್ ದ ನ್ಯೂ ವೇರಿಯಂಟ್ಸ್. ನ್ಯೂ ವೇರಿಯಂಟ್ಸ್ ಸರ್, ಹೌದು. ಸೊ ಇಲ್ಲಿ ಇರುತ್ತೆ ಸರ್, ಯೂಶಲಿ ಸೆಲೆಕ್ಷನ್ ಗೊತ್ತಾಗಿಲ್ಲ ಅಂದರೆ ನೇಮ್ಸ್ ಮೇಲ್ಗಡೆನೆ ಹಾಕಿರ್ತಾರೆ. ಮತ್ತೆ ಎಕ್ಸಾಂಪಲ್ ಇವಾಗ ಈ ಲ್ಯಾಮಿನೇಟ್ ಇಲ್ಲಿ ಯೂಸ್ ಮಾಡಿದೀವಿ, ಹೆಂಗ್ ಕಾಣಿಸುತ್ತೆ ಅಂತಾನು ಇಲ್ಲೇ ಇರುತ್ತೆ. ಓ, ಇದರಲ್ಲೇ ಇರುತ್ತೆ. ನಾವು ಡಿಸೈನ್ ಮಾಡ್ತೀವಿ, ಓಕೆ, ಅದು ಬೇರೆ. ಜನರಲ್ ಬಿಟ್ಟುನು ಕೂಡ ಇಲ್ಲಿ ಕೊಡ್ತೀರಾ ಅಲ್ವಾ? ಯಾವ್ದು ಫಾಸ್ಟೆಸ್ಟ್ ಮೂವಿಂಗ್ ಇರುತ್ತಲ್ಲ ಅದನ್ನ ಅವ್ರು ಇಲ್ಲಿ ಮಾಡಿರ್ತಾರೆ. ಓಕೆ ಓಕೆ ಓಕೆ. ತೋರಿಸಿ, ಇನ್ನೊಂದು ಹೊಸದು ಏನಾದ್ರು ವೆರೈಟಿ ಇದ್ರೆ ತೋರಿಸಿ ನಮಗೆ. ಇದು ಸ್ಟೋನ್ ಫಿನಿಶ್ ಸರ್. ಫೀಲ್ ಆಗುತ್ತೆ ನಮಗೆ ಅಲ್ವಾ? ಟೆಕ್ಸ್ಚರ್ ಫೀಲ್ ಆಗುತ್ತೆ. ಓಕೆ. ಸೊ ಇದೆಯಲ್ಲ, ನೀವು ಮುಟ್ಟಬಹುದು, ಫೀಲ್ ಆಗುತ್ತೆ. ಲೆದರ್ ಫಿನಿಶ್ ಇರ್ಬೋದು, ಹೌದು, ಟೆಕ್ಸ್ಚರ್ ಫಿನಿಶ್, ಸ್ಟೋನ್ ಫಿನಿಶ್ ಆಗುತ್ತೆ, ವುಡನ್ ಫಿನಿಶ್. ಇದು ಟೆಕ್ಸ್ಚರ್ ಸರ್. ಇದು ಟೆಕ್ಸ್ಚರ್. ಇದು ಸ್ವಲ್ಪ ವುಡ್ ತರ ಬರುತ್ತಲ್ಲ ಸರ್ ಇದು? ಓಕೆ ಓಕೆ. ಸ್ವಲ್ಪ ಗ್ರೈನ್ಸ್ ಚೇಂಜ್, ಗ್ರೈನ್ಸ್ ಗೊತ್ತಾಗುತ್ತೆ ನಮಗೆ. ಇದು ಸ್ಟೋನು. ಇದು ಸ್ಟೋನ್. ಅದು ಸ್ಟೋನ್ ಸರ್. ಸ್ಟೋನೇ ಅನ್ಸುತ್ತೆ ಯಾಕಂದ್ರೆ. ಸ್ಟೋನ್ ತರನೇ ಇರುತ್ತೆ. ಓಕೆ ಓಕೆ ಓಕೆ. ಇದು ನಾರ್ಮಲ್ ಲ್ಯಾಮಿನೇಟ್ ಸರ್. ಇವೆಲ್ಲ ನಾರ್ಮಲ್ ಲ್ಯಾಮಿನೇಟ್ಸ್. ಓಕೆ, ದೀಸ್ ಆರ್ ಆಲ್ ನಾರ್ಮಲ್. ಇದೆಲ್ಲ ಟೆಕ್ಸ್ಚರ್ಸ್ ಸರ್. ಮತ್ತೆ ಫೀಲ್ ಲೈನ್ಸ್ ಇದೆ ನೋಡಿ ಸರ್. ಲೈನ್ ಬಂದಿದೆ ಇದ್ರ. ಇದೆಲ್ಲ ಔಟ್ಡೇಟೆಡ್ ಆಕ್ಚುಲಿ, ಬಟ್ ಸ್ಟಿಲ್ ಇವೆಲ್ಲ ಹಳೇದಾಯ್ತಲ್ವಾ ಸರ್ ಇದು? ಓಕೆ. ಸೊ ನಾವು ಟೆಕ್ಸ್ಚರ್ ಇರೋರ್ಗೂ ತುಂಬ ರೆಕಮೆಂಡೇ ಮಾಡಲ್ಲ ಸರ್. ನಾನು ಲ್ಯಾಮಿನೇಟ್ ಸೆಲೆಕ್ಷನ್ ಪ್ರತಿಯೊಂದು ರಿವ್ಯೂ ಮಾಡ್ತೀವಿ. ಓಕೆ. ಯಾರೇ ಕ್ಲೈಂಟ್ ಕೊಡಲಿ, ಸೊ ಲಾಸ್ಟಿಗೆ ಅವ್ರ ಸೆಲೆಕ್ಷನ್ ಏನಿದೆ ಫಸ್ಟ್ ಆಪ್ಷನ್ ಕೊಡ್ತೀವಿ ಸರ್. ಲಾಸ್ಟಿಗೆ ನಾನು ರಿವ್ಯೂ ಮಾಡ್ತೀನಿ. ಯಾರೇ ಡಿಸೈನರ್ ಮಾಡಿದ್ರು ಅವ್ರೇನಾದ್ರು ಟೆಕ್ಸ್ಚರ್ ಹಾಕಿದ್ರು ಇಲ್ಲ ಆಡ್ ಕಲರ್ಸ್ ಹಾಕಿದ್ರು, ಸರ್ ಇದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ 100% ರೆಕಮೆಂಡ್ ಮಾಡ್ತೀನಿ. ಸರ್. ಗೊತ್ತಿರಲ್ಲ ಜನರಿಗೆ, ನಾಲೆಜ್ ಇರೋಲ್ಲ. ಮತ್ತೆ ಇದು ಫ್ಲೂಟೆಡ್ ಸರ್. ಇದು ಫ್ಲೂಟೆಡ್. ವಾಟ್ ಇಸ್ ದ ಬೆನಿಫಿಟ್ ಆಫ್ ಫ್ಲೂಟೆಡ್? ಏನು ಡಿಸೈನ್ ಅಷ್ಟೇ ಸರ್, ಚೆನ್ನಾಗಿರುತ್ತೆ. ಡಿಸೈನು ಅಂದರೆ ನಿಮಗೆ ಲೈನ್ಸ್ ಕಾಣಿಸುತ್ತಲ್ಲ, ಗ್ರೂವ್ ಈ ಲೈನ್ಸ್ ಗೊತ್ತಾಗುತ್ತೆ. ಹೌದು, ಗೊತ್ತಾಗುತ್ತೆ. ಫೀಲು ಮಾಡ್ಬೋದು. ಫೀಲು ಬರುತ್ತೆ. ಓಕೆ ಓಕೆ ಓಕೆ. ಸೊ ಇದನ್ನ ಸ್ಮಾಲ್ ಪೋರ್ಷನ್ಗೆ ಸರ್, ಯೂಶಲಿ ತುಂಬ ದೊಡ್ಡದಕ್ಕೆ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಎಕ್ಸಾಂಪಲ್ ಈಗ ವಾರ್ಡ್ರೋಬ್ ನಾವು ಫುಲ್ ಫ್ಲೂಟೆಡ್ ಹಾಕೋತೀವಿ ಅಂದರೆ ಬೇಡ ಅಂತೀನಿ. ಯಾಕಂದ್ರೆ ರೀಸನ್ ಏನಂದ್ರೆ ಗಲೀಜಾಗುತ್ತೆ ಸರ್. ಹೌದಾ? ಈಗ ಈ ಲೈನ್ಸ್ ಮಧ್ಯೆ ಹೋಗುತ್ತೆ, ನೀವೀಗ ಕ್ಲೀನ್ ಮಾಡಬೇಕಾದ್ರೆ ಇದು ಕಷ್ಟ ಆಗುತ್ತೆ. ಇದರೊಳಗಡೆ ಎಲ್ಲ ಗಲೀಜು ಬರುತ್ತೆ. ಓಕೆ ಓಕೆ ಓಕೆ. ಸೊ ಇದು ಅದೇ ಥರ ಲೈನ್ಸ್ ಡಿಫ್ರೆಂಟ್ ಸರ್. ಇದರೊಳಗಡೆ ಗಲೀಜು ಕೂತ್ಕೊಳ್ಳೋ ಚಾನ್ಸ್ ಇರುತ್ತೆ, ಧೂಳು ಕೂತ್ಕೋಬಹುದು. ಈ ಗ್ರೂಸಲ್ಲಿ, ಈ ಗ್ರೂಸ್ ಒಳಗಡೆ ಅಲ್ವಾ? ಸೊ ಅವಾಯ್ಡ್ ಮಾಡಬೇಕು. ಸ್ಮಾಲ್ ಸೆಕ್ಷನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಈಗ ಟಿವಿ ಬ್ಯಾಕ್ ಪ್ಯಾನಲ್ ಆಗಿರ್ಬೋದು, ಟಿವಿ ಫ್ರಂಟ್, ಸೊ ಇದೆಲ್ಲ ಹೈಲೈಟೆಡ್ ಥರ ಕಾಣಿಸುತ್ತೆ. ಇದು ಫ್ಲೂಟೆಡ್ ಅಲ್ಲಿ ಗ್ಲಾಸಿ ಸರ್. ತುಂಬಾ ಸ್ಮೂತ್ ಆಗಿದೆ. ಮತ್ತೆ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವಾಗಲೂ ಗ್ರೂಸ್ ಎಷ್ಟಿದೆ ನೋಡ್ಕೋಬೇಕು ಸರ್. ನೋಡಿ ಇದ್ರಲ್ಲಿ ಗ್ರೂಸೇ ಇಲ್ಲ, ಇದನ್ನ ಎಲ್ಲಿ ಬೇಕಾದ್ರೂ ಹಾಕೋಬಹುದು. ಗ್ರೂಸೇ ಇಲ್ಲ ಇದರಲ್ಲಿ. ಕರೆಕ್ಟ್. ನೋಡಕ್ಕೆ ಆ ಥರ ಕಾಣಿಸುತ್ತೆ, ಬಟ್ ಗ್ರೂಸ್ ಇಲ್ಲ. ಸೊ ಇದು ಮೇಂಟೆನೆನ್ಸ್ ಇರಲ್ಲ. ಓಕೆ, ಒಳ್ಳೆ ಐಡಿಯಾ ಇದು. ಸೊ ಆ ಥರ ಸರ್. ಇದು ಅಷ್ಟೇ ನೋಡಿ. ಹೌದು, ಇದು ಮಾರ್ಬಲ್ ಫಿನಿಶ್ ಅಲ್ಲಿ ಫ್ಲೂಟೆಡ್. ಮಾರ್ಬಲ್ ಅಲ್ಲಿ ಫ್ಲೂಟೆಡ್ ಪ್ಲಸ್ ಗ್ಲಾಸಿ. ಓಕೆ. ಸ್ಟೋನ್ ಅಲ್ಲೂ ಫ್ಲೂಟೆಡ್ ಸಿಗುತ್ತೆ. ಸ್ಟೋನ್ ಅಲ್ಲಿ ಸಿಗುತ್ತೆ, ಅಂದ್ರೆ ಡಿಪೆಂಡಿಂಗ್ ಆನ್ ದ ಬುಕ್ ಸರ್, ಕಂಪನಿ. ಓಕೆ ಓಕೆ ಓಕೆ. ಈಗ ಮೇನ್ ನಾವು ಕಲೆಕ್ಷನ್ ನೋಡ್ಬೇಕಾಗುತ್ತೆ. ಸೊ ಕಲೆಕ್ಷನ್ ಯಾವ್ದು ಚೆನ್ನಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ತುಂಬಾ ಕಾಂಪಿಟೇಟಿವ್ ಇರೋದ್ರಿಂದ ತುಂಬಾ ಕಡೆ ಎಲ್ಲ ಕಡೆ ಕಲೆಕ್ಷನ್ ಇರುತ್ತೆ ಸರ್. ಮತ್ತೆ ಇದು ಸ್ಮಾಲ್ ಗ್ರೂಸ್ ಫ್ಲೂಟೆಡ್ ಅಲ್ಲಿ. ಅದರಲ್ಲೇ ಸ್ಮಾಲ್. ಈಗ ಟ್ರೆಂಡಿಂಗ್ ಇರೋದ್ರಿಂದ ಎಲ್ಲ ಫ್ಲೂಟೆಡ್ ಅಲ್ಲಿ ಜಾಸ್ತಿ ಇದೆ ಸರ್. ಜಾಸ್ತಿ ಬರ್ತಾ ಇದೆ. ಬುಕ್ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗಲೂ ಟ್ರೆಂಡಿಂಗ್ ಐಟಮ್ಸ್ ಇರುತ್ತೆ. ಓಕೆ ಓಕೆ. ಸ್ಟಾರ್ಟಿಂಗ್ ಟ್ರೆಂಡಿಂಗ್ ಇರುತ್ತೆ. ಸೊ ಇದು ಬಂದು ಕಾಂಬಿನೇಷನ್ ಕೊಟ್ಟಿದ್ದಾರೆ ಸರ್, ಈ ಗ್ರೇ ವಿತ್ ಪೇರ್ವುಡ್ ಅಂತ. ಸೊ ಎರಡು ಗ್ಲಾಸಿ. ಸೊ ಕಾಂಬಿನೇಷನ್ ಇಲ್ಲಿದೆ ನೋಡಿ, ಇಲ್ಲೇ ಬರುತ್ತೆ ನೋಡಿ ಕಾಂಬಿನೇಷನ್ ಆ ಥರ. ಓಕೆ. ಕಾಂಬಿನೇಷನ್ ಮೇಲೆ ಒಂದಿನ ವಿಡಿಯೋ ಮಾಡೋಣ ಸರ್. ಯಾವ್ದು ಕಾಂಬಿನೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಲೇಟೆಸ್ಟ್ ಕಲರ್ಸ್ ಯಾವುದು, ಯಾವ ಕಲರ್ಗೆ ಯಾವ ಕಿಚನ್ ಟಾಪ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋಸ್ ತಗೊಂಡ್ಬರೋಣ. ಸೊ ಇದು ಬಂದು ಮತ್ತೆ ಗ್ಲಾಸಿ ಸರ್. ಗ್ಲಾಸಿನ ಈಗ ಇದರಲ್ಲಿ ಗ್ಲಾಸಿ ಸಿಗುತ್ತೆ, ಸಾಫ್ಟ್ ಮ್ಯಾಟ್ ಸಿಗುತ್ತೆ, ಅದು ಸಿಗುತ್ತೆ, ಮತ್ತೆ ನಾರ್ಮಲ್ ಮ್ಯಾಟು ಸಿಗುತ್ತೆ, ಓಕೆ, ಸ್ಟೋನ್ ಫಿನಿಶು ಸಿಗುತ್ತೆ. ಓಕೆ. ಸೊ ಇದು ಸರ್ ಕಾಂಬಿನೇಷನ್. ಈಗ ಇದೇ ಲ್ಯಾಮಿನೇಟು, ಇದು ಗ್ಲಾಸಿ, ಇದು ಫ್ಲೂಟೆಡ್. ಸೊ ಆ ಥರ. ಓಕೆ, ಅಷ್ಟೇ ಸರ್. ಅಷ್ಟೇ ಅಲ್ವಾ? ಸೊ ಇವಾಗ ಒಂದು 2-3 ಕ್ವಶನ್ಸ್ ಇದೆ ನಂದು. ಲೈಕ್ ಇವಾಗ ನೀವು ವೆರೈಟಿ ಎಲ್ಲ ಕವರ್ ಮಾಡಿದ್ವಿ. ಸೊ ಈಗ ಬ್ರ್ಯಾಂಡ್ ಅಂತ ಬಂದರೆ ಹೌದು ಸರ್, ಟಾಪ್ 10 ಬ್ರ್ಯಾಂಡ್ ಯಾವುದಿದೆ ಇವಾಗ? ಸರ್ ಈಗ ಮೆರಿನೋ ಬರುತ್ತೆ, ಮೆರಿನೋ ಬರುತ್ತೆ. ಮತ್ತೆ ರಾಯಲ್ ಟಚ್ ಅಂತ ಇದೆ. ರಾಯಲ್ ಟಚ್ ಒಂದು ಸ್ವಲ್ಪ ಕಾಸ್ಟ್ಲಿ ಸರ್. ಕಾಸ್ಟ್ಲಿ ಸರ್. ಓಕೆ ಓಕೆ. ಸೊ ಬೇಸಿಕ್ ಇಂದ ಹೇಳ್ತಾ ಬನ್ನಿ, ಕಮ್ಮಿ ರೇಟ್ ಇದೆ ಯಾವುದು? ಕಮ್ಮಿ ಅಂತ ಏನಿಲ್ಲ ಸರ್. ಲ್ಯಾಮಿನೇಟ್ ಅಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ 50 ರೂಪೀಸ್ 100 ರೂಪೀಸ್ ಅಷ್ಟೇ ಸರ್ ಡಿಫರೆನ್ಸ್. ಸ್ಕ್ವೇರ್ ಫೀಟ್ ಇಲ್ಲ, ಶೀಟ್ ಲೆಕ್ಕ. ಇದು ಶೀಟ್ ಲೆಕ್ಕ. ಇದೆಲ್ಲ ಶೀಟ್ ಲೆಕ್ಕ. 1/8/4 ಶೀಟ್. 1/8/4 ಶೀಟ್. ಮಿನಿಮಮ್ ಯಾವ ರೇಟಲ್ಲಿ ಸಿಗುತ್ತೆ ಇವಾಗ ಲ್ಯಾಮಿನೇಟ್ಸ್? 0.8 ನಿಮಗೆ ಬಂದು 700 ಮೇಲಿದ್ರೆ ಚೆನ್ನಾಗಿರುತ್ತೆ. 700 ರೂಪಾಯಿ ಮೇಲಿದ್ರೆ ಇರಬೇಕು. ಓಕೆ ಓಕೆ. 1 mm 1300 ಮೇಲಿದ್ರೆ ಚೆನ್ನಾಗಿರುತ್ತೆ. 1 mm 1300 ಮೇಲಿರಬೇಕು. ಹೌದು ಸರ್. ಕಮ್ಮಿ ಇದ್ರೆ ಅದಲ್ಲ ಅಂತ. ಕಮ್ಮಿ ಇದ್ರೆ ನಿಮಗೆ SF ಫಿನಿಶ್ ಸಿಗುತ್ತೆ, ಮತ್ತೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿರ್ತಾರೆ ಅಂತ ಅನ್ಕೋಬಹುದು. ಹೌದು ಸರ್. ಓಕೆ, ಇದು ಹೇಳ್ಬಿಡ್ತೀನಿ. 0.8 mm ಒಂದು 700 ರೂಪೀಸ್, 1 mm ಬಂದ್ಬಿಟ್ಟು 1300 ಮೇಲಿರಬೇಕು. ಓಕೆ ಓಕೆ ಓಕೆ. ಸೊ ಮತ್ತೆ ಅದು ಲೈಕ್ 2000 ಮೇಲೆಲ್ಲ ಹೋಗುತ್ತೆ. ಈಗ ಸೆಂಚುರಿ ಲ್ಯಾಮಿನೇಟ್ಸ್ ಎಲ್ಲ ನಾವೇನು ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಗ್ಲಾಸಿಗೆ ಒಂದು ರೇಟ್ ಇರುತ್ತೆ, ಮ್ಯಾಟ್ಗೆ ಒಂದು ರೇಟ್ ಇರುತ್ತೆ,
ಮತ್ತು ಮೆರಿನೋ ಸೇಮ್ ಇದೆ ಸರ್, ಗ್ರೀನ್ ಲ್ಯಾಮ್ ಮೆರಿನೋ ಅದರಲ್ಲಿ ಆಂಟಿ ಸ್ಕ್ರಾಚ್ ಬಂದಿದೆ, ಆಂಟಿ ಸ್ಕ್ರಾಚ್ ಇದೆ ಲ್ಯಾಮಿನೇಟ್ಸ್. ಸೊ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಮಾತ್ರ ಇದೆ, ಲಿಮಿಟೆಡ್ ಕಲೆಕ್ಷನ್ ಇದೆ. ಸೊ ಆ ಥರ ಸಿಗುತ್ತೆ ಸರ್. ಮತ್ತು ಎಜ್ ಬೈಂಡಿಂಗು ಮ್ಯಾಚ್ ಆಗಬೇಕು, ಈಗ ತುಂಬ ಡಿಫ್ರೆಂಟ್ ಎಜ್ ಬೈಂಡಿಂಗ್ ಬರಬೇಕು, ಮ್ಯಾಚ್ ಆಗಬೇಕು. ಹೌದೌದು. ಸೊ ಅದರಿಂದ ನಾವು ಕಲರ್ಸು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಎಜ್ ಬೈಂಡಿಂಗ್ ಸಿಗೋ ಥರನೂ ಮ್ಯಾಚ್ ಮಾಡ್ತೀವಿ. ಓ ಕರೆಕ್ಟ್, ಎಜ್ ಬೈಂಡಿಂಗ್ ಲಿಮಿಟೆಡ್ ಅಲ್ವಾ? ಲಿಮಿಟೆಡ್ ಸರ್. ಸೊ ಈಗ ಸಿಗುತ್ತೆ, ಬಟ್ ಸ್ಟಿಲ್ ಕ್ಲೋಸೆಸ್ಟ್ ಸಿಕ್ಕಿದ್ರೆ ಒಳ್ಳೇದು. ಈಗ ಸೆಂಚುರಿಲಿ ಮತ್ತೆ ಬೇರೆದ್ರಲ್ಲಿ ಏನಾಗುತ್ತೆ, ನಮಗೆ ಅವರೇ ಮ್ಯಾಚಿಂಗ್ ಕೊಟ್ಬಿಟ್ಟಿರ್ತಾರೆ, ಅವರೇ ಕೊಡ್ತಾರೆ, ಅವರೇ ಕೊಡ್ತಾರೆ. ಈ 3 ಆಗಿರ್ಬೋದು, ಯಾವುದಾಗಿರ್ಬೋದು, ಈಸಿ ಆಗ್ಬಿಡುತ್ತೆ ಕೆಲಸ ಅವಾಗ. ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಸೆಂಚುರಿ ಲ್ಯಾಮಿನೇಟ್ಸು. ಈಗ ನಮ್ಮನ್ನು ಯಾರಾದರೂ ಬಂದು ಕಸ್ಟಮೈಸ್ ಮಾಡಿ ನಮಗೆ ಮೆರಿನೋ ಸೆಂಚುರಿ ಬೇಕಂದ್ರೆ 100% ಡಿಫ್ರೆಂಟ್ ಇದ್ದೇ ಇರುತ್ತೆ ಸರ್, ಕಾಸ್ಟಿಂಗ್ ಇದ್ದೇ ಇರುತ್ತೆ. ಸೊ ವಾಟ್ ಆರ್ ದ ಲೈಕ್ ಮೀಡಿಯಂ ಬಜೆಟಲ್ಲಿ ಬರುವಂಥ ಬ್ರ್ಯಾಂಡ್ಗಳು ಯಾವುದು? ಅಫೋರ್ಡೆಬಲ್ ಇವಾಗ ಅಡ್ವಾನ್ಸ್ ಆಗಿರ್ಬೋದು. ಅಡ್ವಾನ್ಸು ಒಂದು ಲೆವೆಲ್ಗೆ ಒಂದು ಸ್ವಲ್ಪ ಕಾಸ್ಟ್ಲಿನೇ, ಈಗ ಯಾವ ಬುಕ್ ತೋರಿಸ್ತಾ ಇದೆ, ಬಟ್ ಸ್ಟಿಲ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ಅಡ್ವಾನ್ಸ್ ಚೆನ್ನಾಗಿದೆ. ಹೌದು. ಮತ್ತೆ ಮನಿ ಲ್ಯಾಮ್ ಬರುತ್ತೆ, ಮನಿ ಲ್ಯಾಮ್. ಹೌದು. ಆಮೇಲೆ ಮತ್ತೆ ಈಗ ಅದಲ್ಲದೆ ನಮ್ಮ ಹತ್ರ ಇವಾಗ ತುಂಬಾನೇ ಬ್ರ್ಯಾಂಡ್ಸ್ ಇದೆ ಸರ್. ವಿರ್ಗೋ ಬರುತ್ತೆ, ವಿರ್ಗೋನು ಚೆನ್ನಾಗಿರುತ್ತೆ. ವಿರ್ಗೋ ಬರುತ್ತೆ, ವಿರ್ಗೋಲ್ ಮತ್ತೆ ಮಲ್ಟಿಪಲ್ ಇದೆ. ಈಗ ಇದೆಲ್ಲ ಟಾಪ್ ಬ್ರ್ಯಾಂಡ್ಸ್, ಅದ್ರೊಳಗಡೆ ಮತ್ತೆ ಈಗ ಏನಾಗುತ್ತೆ ಮತ್ತೆ ಕಂಪನೀಸ್ ಇರುತ್ತೆ. ಸೊ ಇದೆಲ್ಲ ಮೇಜರ್ ಬ್ರ್ಯಾಂಡ್ಸ್. ಮತ್ತೆ ಕ್ರಾಫ್ಟ್ ಲ್ಯಾಮ್ ಅಂತ ಇದೆ, ಮತ್ತೆ ಮೆರಾಕಿ ಅಂತ ಇದೆ. ಸೊ ತುಂಬಾನೇ ಬ್ರ್ಯಾಂಡ್ಸ್ ಇದೆ ಸರ್. ಈಗಂತೂ ಎಷ್ಟೊಂದು ನೇಮ್ಲೆಸ್ ಬ್ರ್ಯಾಂಡ್ಸ್ ಇದೆ. ಅಕ್ರಲಿಕಲ್ಲಿ ಯಾವುದು? ಅಕ್ರಲಿಕಲ್ಲಿ ಬ್ರ್ಯಾಂಡ್ಸ್ ಅಂದ್ರೆ ಇವಾಗ ಅಡ್ವಾನ್ಸ್ ಅಲ್ಲಿ ಬರುತ್ತೆ ಸರ್, ಅಡ್ವಾನ್ಸ್ ಚೆನ್ನಾಗಿರುತ್ತೆ. ಮತ್ತೆ ಪೆಬಲ್ ಅಲ್ಲಿ ಬರುತ್ತೆ, ಪೆಬಲ್ ಬರುತ್ತೆ. ಸೊ ಅಡ್ವಾನ್ಸ್ ಅಲ್ಲಿ ತುಂಬಾ ಲಿಮಿಟೆಡ್ ಕಂಪನೀಸ್ ಇದೆ ಸರ್ ಬ್ರ್ಯಾಂಡೆಡ್ ಅಲ್ಲಿ, ಬಿಕಾಸ್ ಅದು ಕಂಪ್ಲೀಟ್ ಆಗಿ ಇಂಪೋರ್ಟೆಡ್ ಆಗಿರೋದ್ರಿಂದ ನಿಮಗೆ ಕಮ್ಮಿ ಕಲೆಕ್ಷನ್ ಸಿಗುತ್ತೆ. ಇಂಪೋರ್ಟೆಡ್ ಸರ್, ಅದು ಯಾವುದು ನಾವು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಎಲ್ಲ ಇಂಪೋರ್ಟೆಡ್. ಸೊ ಅಡ್ವಾನ್ಸ್ ಅಲ್ಲೂ ಸಿಗುತ್ತೆ, ಅದೇ ಕ್ವಾಲಿಟಿ ನೋಡ್ಬೇಕಾಗುತ್ತೆ ಸರ್. ಈಗ ಅದ್ರಲ್ಲಿ 1.5 ಬರುತ್ತೆ, 2.5 ಬರುತ್ತೆ, 2mm ಬರುತ್ತೆ. ಸೊ ನಾವು ಹೆಂಗೆ ಆಪ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಇಂಡಿಯಾದ ಟಾಪ್ ಮೋಸ್ಟ್ ಪ್ರೀಮಿಯಂ ಬ್ರ್ಯಾಂಡ್ ಯಾವುದು ಸರ್? ಮೆರಿನೋ ಫಸ್ಟ್. ಮೆರಿನೋ ಫಸ್ಟ್ ಅಂತಾರೆ. ಹೌದು ಸರ್, ಸೆಂಚುರಿ ಮೆರಿನೋ, ಹೌದು. ಗ್ರೀನ್ ಲ್ಯಾಮ್ ಸರ್, ಗ್ರೀನ್ ಲ್ಯಾಮ್, ಹೌದು. ದೇ ಆರ್ ದ ಟಾಪ್ ಅಂತ ಹೇಳ್ಬೋದು. ಓಕೆ, ರೇಟು ಅಷ್ಟೇ, ರೇಟು ಹಂಗೆ ಇರುತ್ತೆ, ಕಲೆಕ್ಷನ್ ಹಂಗೆ ಇರುತ್ತೆ. ಮತ್ತೆ ಆ ಬುಕ್ ಇನ್ನೂ ದಪ್ಪ ಇರುತ್ತೆ, ಇಷ್ಟು ದಪ್ಪ ಇರುತ್ತೆ. ಓಕೆ, ಆಮೇಲೆ ಲೈಕ್ ಇದ್ರದ್ದು ನಿಮಗೆ PDF ಇದೆಯಾ ಸರ್? ಹೌದು, ನಮ್ಮ ಹತ್ರ ಸಾಫ್ಟ್ PDFs ಇರುತ್ತೆ, ಸಾಫ್ಟ್ ಸಿಗುತ್ತೆ. ಓಕೆ, ಇದಕ್ಕೆ ಗ್ಯಾರಂಟಿ ವಾರಂಟೀಸ್ ಏನಾದ್ರು ಕೊಡ್ತಾರೆ? ಏನಿಲ್ಲ. ಅಲ್ಲ, ಅದಾದ್ರೆ ಕ್ಲೈಮ್ ಮಾಡ್ತೇವೆ ಸರ್, ಫೇಡ್ ಆದರೆ ಮಾಡ್ತೀವಿ. ಬಟ್ ಇವಾಗ ಏನಾಗುತ್ತೆ, ಬ್ರೇಕ್ ಆಗೋಕ್ಕೆ ಆಗಿರ್ಬೋದು, ಲ್ಯಾಮಿನೇಟ್ ಒಂದ್ಸರಿ ರೋಲ್ ಮಾಡಿ ಬಂದಾದ್ಮೇಲೆ ಬ್ರೇಕೇಜ್ಗೆ ಆಗಿರ್ಬೋದು, ಡ್ಯಾಮೇಜ್ಗೆ ಆಗಿರ್ಬೋದು, ಅದಕ್ಕೆಲ್ಲ ವಾರಂಟಿ ಇಲ್ಲ. ಮುರಿದೋದ್ರೆ ಹೋಯ್ತು ಅಷ್ಟೇ, ನಾವು ಹ್ಯಾಂಡಲ್ ಮಾಡ್ಕೊಬೇಕು. ಹೌದು. ಓಕೆ, ಬಟ್ ಯಾವುದೋ ಒಂದು ಕಲರ್ ಹಾಕಿರ್ತೀವಿ, ದಟ್ ಫೇಡ್ ಆದರೆ ನಾವು ಕಂಪನಿಯವ್ರನ್ನ ಕಳಿಸ್ತೀವಿ ಸರ್. ಈಗ ಬಬಲ್ಸ್ ಬಂದ್ಬಿಡುತ್ತೆ, ಸೊ ಲ್ಯಾಮಿನೇಟ್ ಅಲ್ಲಿ ಇವಾಗ ಏನಾದರೂ ಎಫೆಕ್ಟ್, ಕಲರ್ ಪೀಲ್ ಆಫ್ ಆಗೋದಿರುತ್ತೆ, ಕಲರ್ ಪೀಲ್ ಆಫ್ ಆಯ್ತು, ಈ ಪ್ರಿಂಟ್ ಪೀಲ್ ಆಫ್ ಆಗುತ್ತೆ, ಅದಕ್ಕೆಲ್ಲ ರಿಪ್ಲೇಸ್ಮೆಂಟ್ ಇರುತ್ತೆ. ಓಕೆ, ನೀವೇ ಹೇಳಿದ್ರಲ್ಲ ಸರ್, ಇವಾಗ ಬಬಲ್ ಬರೋ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ದ ಬೆಸ್ಟ್ ಅಪ್ಲೈಯಿಂಗ್ ಮೆಥಡ್? ಯಾವುದು ಬೆಸ್ಟ್ ಮೆಥಡ್ ಸರ್? ಸರ್, ಈಗ ಅಕ್ರಾಲಿಕ್ಗೆ ಬೇರೆ ಗ್ಲೂ ಬರುತ್ತೆ, ಈ ಲ್ಯಾಮಿನೇಟ್ಸ್ಗೆ ಬೇರೆ ಗ್ಲೂ ಬರುತ್ತೆ. ಮ್ಯಾನ್ಯಲಿ ಮಾಡೋದಾದ್ರೆ ಅಕ್ರಾಲಿಕ್ ಬಂದು ಪ್ರೋಬಾಂಡ್ ಅಂತ ಯೂಸ್ ಮಾಡ್ತಾರೆ. ಹೌದು, ಅದೇ ಥರದ್ದು. ಈಗ ಎಕ್ಸಾಂಪಲ್ ನೀವು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಹೋಗ್ತೀರಾ ಅಂದ್ರೆ ಅವ್ರ ಹತ್ರನೇ ಗ್ಲೂ ಇರುತ್ತೆ ಸರ್. ಆ ಗ್ಲೂ ಅವರು ಸಜೆಸ್ಟ್ ಮಾಡ್ತಾರೆ, ಇದೇ ಗ್ಲೂ ತಗೊಳ್ಳಿ, ಇದನ್ನ ಹಾಕೊಳ್ಳಿ ಅಂತ. PVCಗೂ ಅಷ್ಟೇ ಅದೇ ಗ್ಲೂ ಹಾಕಬೇಕು. ಬಟ್ ಈ ಲ್ಯಾಮಿನೇಟ್ಸ್ಗೆಲ್ಲ ಬೇರೆ ಗ್ಲೂ ಬರುತ್ತೆ ಸರ್. ನಾರ್ಮಲ್ ಇವಾಗ ನಮ್ಮ ಫ್ಯಾಕ್ಟ್ರಿ ಫಿನಿಶ್ ಆದರೆ ನಾವು ಇಂಡಸ್ಟ್ರಿಯಲ್ ಗ್ರೇಡ್ ತಗೋತೀವಿ ಸರ್. ಇಂಡಸ್ಟ್ರಿಯಲ್ ಗ್ರೇಡ್, ಹೌದು. ನಮ್ದೆಲ್ಲ ಮಿಷಿನ್ ಪ್ರೆಸ್ ಆಗಿರೋದ್ರಿಂದ ನಮ್ದೇ ಗ್ರೇಡ್ ಬೇರೆ ಇರುತ್ತೆ. ಮ್ಯಾನ್ಯಲ್ ಮಾಡೋರ್ಗಾದ್ರೆ ಫೆವಿಕಾಲ್ SH ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಫೆವಿಕಾಲ್ SH ಫಿನಿಶ್. ಮತ್ತೆ ಅದರಲ್ಲಿ ಇವಾಗ ವಾಟರ್ ಪ್ರೂಫ್ ಬರುತ್ತೆ ಕೈ ಮ್ಯಾನ್ಯಲ್ ಮಾಡೋದಕ್ಕೆ. ಸೊ ನಾವು ಆಲ್ಮೋಸ್ಟ್ ಫ್ಯಾಕ್ಟ್ರಿ ಮಾಡೋದ್ರಿಂದ ನಮ್ಗೆ ಅದ್ರದ್ದು ಬ್ರ್ಯಾಂಡ್ಸ್ ಅಷ್ಟೊಂದು ಫೆಮಿಲಿಯರ್ ಇಲ್ಲ. ಬಟ್ SH ಕ್ವಾಲಿಟಿ ಅದ್ರ ಮೇಲೆ ಬೇಕಾದ್ರೆ ವಾಟರ್ ಪ್ರೂಫ್ ಬರುತ್ತೆ, ಆ ಥರ ಸರ್. ಮೆರಿನ್ ಗ್ರೇಡ್, ಸಾರಿ ಬಂತು, ಮೆರಿನ್ ಗ್ರೇಡ್, ಹೌದು. ಫೆವಿಕಾಲ್ ಅಲ್ಲಿ ಮೆರಿನ್ ಗ್ರೇಡ್ ಬರುತ್ತೆ. ಓಕೆ, ಸೊ ಅದು ಬೆಸ್ಟ್ ಇರುತ್ತೆ ಸರ್. ಓಕೆ, ದಟ್ಸ್ ದ ಬೆಸ್ಟ್ ಅಂತ ಹೇಳ್ತೀರಾ. ಓಕೆ, ಬಟ್ ವಾಟ್ ಎವರ್ ನೀವು ಈ ಫ್ಯಾಕ್ಟ್ರಿ ಫಿನಿಶ್ ಪ್ರೆಸ್ಸಿಂಗ್ ಮಾಡ್ತೀರಲ್ಲ, ಎಷ್ಟು ಟನ್ ಅಲ್ಲಿ ಮಾಡ್ತೀರಾ ಸರ್? ನಮ್ದು ಅದು 50 ಟನ್ಸ್ ಸರ್. 50 ಟನ್ಸ್, ದಟ್ಸ್ ದ ಬೆಸ್ಟ್ ಅಂತ ಹೇಳ್ತೀರಾ ಅಲ್ವಾ? ಕಿತ್ಕೊಂಡು ಹೋಗಲ್ಲ. ನಾವು ಕಿತ್ಕೋಬೇಕಂದ್ರೆ ಈಟಿಂಗ್ ಮಿಷನ್ ಅಲ್ಲಿ ಹಾಕಿ ತೆಗಿತೀವಿ. ಓಕೆ, ಇಲ್ಲ ಚಿಪ್ ಆಗ್ಬಿಡುತ್ತೆ ಅದು ಅಲ್ವಾ? ಈಟಿಂಗ್ ಮಿಷನ್ ಅಲ್ಲಿ ಹಾಕಿ ತೆಗ್ದಾಕ್ಲೂ ನಿಮಗೆ ಫಿನಿಶಿಂಗ್ ಬರಲ್ಲ. ಎಕ್ಸಾಂಪಲ್ ನಾವು ತೆಗೆದ್ಬಿಟ್ಟು ಬೇರೆ ಲ್ಯಾಮಿನೇಟ್ ಹಚ್ಬೇಕು ಅಂದ್ರೆ ಆಗಲ್ಲ. ಒನ್ ಸ್ಪೇಸ್ಟೆಡ್ ಡನ್, ಇಟ್ಸ್ ಒನ್ ಫೇಸ್ಟೆಡ್ ಡನ್ ಅಂತ ಹೇಳ್ತಾರೆ. ಓಕೆ, ಸೂಪರ್ ಅಂತ ಹೇಳ್ಬೋದು. ಅಂಡ್ ಯಾವ್ಯಾವ ಜಾಗಕ್ಕೆ ಯಾವ್ಯಾವ ರೀತಿ ಲ್ಯಾಮಿನೇಟ್ಸ್ ಅನ್ನ ಸಜೆಸ್ಟ್ ಮಾಡ್ತೀರಾ? ನಾವು ಟೆಕ್ಸ್ಚರು ಈಗ ವಾರ್ಡ್ರೋಬ್ಸ್ಗೆಲ್ಲ ಹಾಕೋಬಹುದು ಸರ್. ಟೆಕ್ಸ್ಚರ್ ಹಾಕೋಬಹುದು, ಗ್ಲಾಸಿ ಹಾಕೋಬಹುದು, ಎಲ್ಲಿ ಬೇಕಾದ್ರೂ ಹಾಕೋಬಹುದು. ಬಟ್ ಕಿಚನ್ಗೆ ಯೂಶಲಿ ಮ್ಯಾಟ್ ಇಲ್ಲ ಗ್ಲಾಸಿ ಸರ್, ಬಿಕಾಸ್ ಓದಿಸೋದಿರುತ್ತೆ ಮತ್ತೆ ಡೈಲಿ ಯೂಸೇಜು ಈಸಿ ಇರುತ್ತೆ. ಸೊ 90% ಎಲ್ಲ ಗ್ಲಾಸಿಗೆ ಹೋಗ್ತಾರೆ. ಮತ್ತೆ ಈಗ ಅಕ್ರಾಲಿಕ್ ಸರ್, ಫಸ್ಟ್ ಅಕ್ರಾಲಿಕ್ ಆಪ್ಷನ್ ಆಪ್ಟ್ ಮಾಡ್ತಾರೆ. ಅಕ್ರಾಲಿಕ್ ಆದ್ಮೇಲೆ ಗ್ಲಾಸಿ, ಹೈ ಗ್ಲಾಸಿಗೆ ಬರ್ತಾರೆ. ಹೈ ಗ್ಲಾಸಿನ ಇಲ್ಲ ಅಂದ್ರೆ ನಾವು ಮ್ಯಾಟ್ ಕಿಚನ್ ಮಾಡಿರೋದಿದೆ. ಇವಾಗ ಹಿಂದ್ಗಡೆ ಇದು ಸೆಮಿ ಮ್ಯಾಟ್ ಮಾಡಿ ನಾವು ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಸೆಮಿ ಮ್ಯಾಟ್ ಯೂಸ್ ಮಾಡ್ತೀವಿ, ನಾವು ಗ್ಲಾಸಿ ತೋರಿಸಿಲ್ಲ. ಸೊ ಇದು ಲೇಟೆಸ್ಟ್, ಇದು ಸೆಮಿ ಮ್ಯಾಟ್.
ಬಟ್ ಗಲೀಜಾಗೋ ಚಾನ್ಸಸ್ ಇರುತ್ತಲ್ವಾ ಇದು? ಕಲರ್ಸ್ ಮೇಲೆ ಡಿಪೆಂಡ್, ಡಾರ್ಕ್ ಕಲರ್ಸ್ ಡಾರ್ಕ್ ಕಲರ್ಸ್ ಹಾಕಬೇಕು. ಓಕೆ ನೋಡಿ, ಅದು ಕೈ ಗಲೀಜಿರುತ್ತೆ, ಇದ್ರ ಮೇಲೆ ಒರೆಸ್ಬಿಟ್ರೆ ಇದಾಗುತ್ತೆ, ಬೇಗ ಗಲೀಜಾಗುತ್ತೆ. ಗ್ಲಾಸಿ ಆದರೆ ಈಸಿ. ನಾವು ಪ್ಯಾಸ್ಟಲ್ ಕಲರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಹೋದ್ವಿ. ಬಟ್ ಈಗ ಇದು ಸಾರಿ ಪೇಂಟ್ ಮೇನ್ ಸರ್, ಪೇಂಟ್ ಇಂದ ನಾವು ಇದನ್ನ ಇದು ಮಾಡ್ತೀವಿ. ಇಲ್ಲ ಇದನ್ನ ಚೂಸ್ ಮಾಡಿ ಪೇಂಟ್ ಚೂಸ್ ಮಾಡಬೇಕು ಹಂಗೆ ಡಿಸೈನಿಂಗ್ ಟೈಮಲ್ಲಿ ನಾವು ಈಗ ಅದನ್ನ ಹೇಳ್ತೀವಿ. ಎಸ್ ಸೊ ನಾವು ಡಿಸೈನ್ ಮಾಡಿದಾಗ ಪೇಂಟ್ ಏನಾದ್ರು ಅಲ್ಲೇ ಸೆಲೆಕ್ಷನ್ ಬೇಕಂದ್ರೆ ಅದನ್ನು ಮಾಡಿಸ್ತೀವಿ. ಓಕೆ ನಮ್ಮ ಹತ್ರ ಕ್ಯಾಟ್ಲಾಗ್ ಇರುತ್ತೆ. ಸೊ ಪೇಂಟ್ ಅಪ್ಲೈ ಮಾಡಿ ತೋರಿಸಿದ್ರೆ ಇದು ಹೆಂಗೆ ಬರುತ್ತೆ ಅಂತ ನಾವು ಹೇಳ್ತೀವಿ. ಗೊತ್ತಾಗ್ಬಿಡುತ್ತೆ. ಆಮೇಲೆ ಫ್ಲೋರಿಂಗ್, ನಾವು ಫ್ಲೋರಿಂಗ್ ಏನು ಹಾಕಿರ್ತೀವಿ ಕಾಂಟ್ರಾಸ್ಟ್ ತೊಗೊಂಡ್ರೆ ಒಳ್ಳೆಯದು. ಫ್ಲೋರಿಂಗು, ಇಂಟೀರಿಯರು, ಪೇಂಟು, ಫರ್ನಿಚರ್ ಎಲ್ಲ ಮ್ಯಾಚ್ ಆದ್ರೆ ಅದಾದ್ಮೇಲೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕೊಟ್ಬಿಡ್ತೀವಿ. ಓಕೆ ಓಕೆ ಓಕೆ. ಯಾರಿಗಾದ್ರೂ ಸಜೆಷನ್ ಬೇಕಂದ್ರೆ ಎಲ್ಲ ಸಜೆಷನ್ ನಿಮ್ಮ 3D ಡಿಸೈನ್ ಅಲ್ಲಿ ಬಂದ್ಬಿಡುತ್ತೆ. ಈಗ ಎಕ್ಸಾಂಪಲ್ ಇವಾಗ ಕ್ಲೈಂಟ್ ಯಾರಾದರೂ ಸಿವಿಲ್ ವರ್ಕ್ ಮಾಡ್ತಾ ಇರ್ತಾರೆ, ಸೊ ಅವ್ರಿಗೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ದು ಕೊಟ್ಟಿರಲ್ಲ. ಈಗ ಮೇಸ್ತ್ರಿ ಇಟ್ಕೊಂಡು ಮಾಡ್ತಿರ್ತಾರೆ, ಅವ್ರೊಂದು ಸ್ಟ್ಯಾಂಡರ್ಡ್ ಕೊಡ್ತಾರೆ ಸರ್. ಅದು ಬೇಡ, ನಿಮಗೆ ಕನ್ಫರ್ಮ್ ಆಗಿ ಪ್ರೊಫೆಷ್ನಲ್ ಆಗಬೇಕು ಅಂದರೆ ನಮ್ಮ ಹತ್ರ ಬಂದು ನಮಗೆ ಇನಿಷಿಯಲ್ ಅಡ್ವಾನ್ಸ್ ಪೇ ಮಾಡಿ ಮುಂದಕ್ಕೆ ಹೋಗಿ ಫಸ್ಟ್ ಕೊಟೇಶನ್ ಕೊಡ್ತೀವಿ. ಕೊಟೇಶನ್ ಕೊಟ್ಟು ಎಲ್ಲ ಓಕೆ ಅಂದರೆ ನಮಗೆ ಪೇ ಮಾಡಿದ್ರೆ ನಾವು ಡ್ರಾಯಿಂಗ್ ಸಮೇತ ಎಲೆಕ್ಟ್ರಿಕಲ್ ಪಾಯಿಂಟ್ಸು ಕೊಟ್ಬಿಡ್ತೀವಿ, ಮಾರ್ಕ್ ಮಾಡಿ ನಾವೇ ಕೊಟ್ಬಿಡ್ತೀವಿ. ಸೊ ದಟ್ ಏನಂದರೆ ನಾಳೆ ದಿನ ಅವ್ರ ಕೆಲಸ ಇರಲ್ಲ, ಡಬಲ್ ಕೆಲಸ ಆಗಲ್ಲ. ಅದಾದಮೇಲೆ ಫಿನಿಶಿಂಗ್ ಅಂತ ಏನು ಬರುತ್ತಲ್ಲ ಸರ್, ಫ್ಲೋರಿಂಗ್ ಸೆಲೆಕ್ಷನ್ ಬೇಕಾದ್ರೆ ನಾವು ಅಪ್ಲೈ ಮಾಡಿ ತೋರಿಸ್ತೀವಿ. ಅದು ಇವಾಗ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ, ಅಪ್ಲೈ ಮಾಡಿ ತೋರಿಸಿ ಅಂದರೆ ತೋರಿಸ್ತೀವಿ. ಪೇಂಟ್ ಅಪ್ಲೈ ಮಾಡಿ ತೋರಿಸಿ ಅಂದರೆ ಪೇಂಟ್ ಅಪ್ಲೈ ಮಾಡಿ ತೋರಿಸ್ತೀವಿ. ಆಮೇಲೆ ಕಲರ್ಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ತುಂಬಾ ಟೈಮ್ ಇರುತ್ತೆ ಸರ್, ಯಾಕಂದರೆ ಸಿವಿಲ್ ವರ್ಕ್ ಹತ್ರನೇ ಇರುತ್ತೆ ಇನ್ನು. ಸೊ ಅವ್ರಿಗೆ ಸಫಿಷಿಯಂಟ್ ಟೈಮ್ ಇರುತ್ತೆ, ಅಟ್ಲೀಸ್ಟ್ 3-4 ಮಂತ್ಸ್ ಟೈಮ್ ಆದರೂ ಇದ್ದೇ ಇರುತ್ತೆ. ಆಮೇಲೆ ಕಂಪ್ಲೀಟ್ ಆಗಿ ವಿಜುವಲೈಸ್ ಮಾಡ್ತಾರೆ. ಸೊ ಏನು ಬೇಕು ಏನು ಬೇಡ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಅದು ಬೆಸ್ಟ್ ಸರ್. ಸೊ ನಾವು ಅದಕ್ಕೇನು ಚಾರ್ಜ್ ಮಾಡ್ತಿಲ್ಲ, ನಮಗೆ ಆರ್ಡರ್ ಕೊಟ್ಟರೆ ಸರ್. ಓಕೆ, ಸೂಪರಾಗಿ ಹೇಳಿದ್ರಿ. ಆ್ಯಂಡ್ ಸ್ಕ್ರೀನ್ ಮೇಲೂ ಕೂಡ ನಮ್ಮ ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಪ್ರೈಸಿಂಗ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ಹೌದು ಸರ್, ನಮ್ಮದು ಪ್ಯಾಕೇಜಸ್ ಬಂದು 3.99 lakhs ಇಂದ ಸ್ಟಾರ್ಟ್ ಆಗುತ್ತೆ. 2 BHK 3.99 lakhs, 5.99 lakhs ಮತ್ತು 7.99 lakhs. 7.99 lakh ಇಸ್ ದ ಟಾಪ್ ಮೋಸ್ಟ್ ಅಂತ ಹೇಳ್ಬೋದು. ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ನೀವು? ಬ್ಯಾಂಗ್ಳೂರು, ಮೈಸೂರು, ತುಮಕೂರು, 3 ಕಡೆ ವರ್ಕ್ ಮಾಡ್ತೀರಾ. ಓಕೆ, ಸೊ ವೀಕ್ಷಕರೇ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು, ಬಟ್ ಜೇಬ್ಗೆ ಭಾರ ಆಗಬಾರ್ದು, ಬಜೆಟಲ್ಲಿ ಇರಬೇಕು. ಬಟ್ ಇವ್ರು ಹೇಳ್ದಂಗೆ ಎಲ್ಲ ಬೇಕು ನಿಮಗೆ, ಟ್ರೆಂಡಿಂಗ್ ಬೇಕು ಅಂತಂದರೆ ಡೆಫಿನೆಟ್ಲಿ ಸ್ಪೇಷಿಯಸ್ ಸ್ಟುಡಿಯೋದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ ಇನ್ಫಾರ್ಮೇಷನನ್ನು ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.